ರಾಮನಗರದ ಕಾಂಗ್ರೂ ಕೇರ್ ಆಸ್ಪತ್ರೆ ವತಿಯಿಂದ ಸಂಚಾರಿ ಪೊಲೀಸರಿಗೆ ಸುರಕ್ಷಿತ ಹೈಲೈಟರ್ ಜಾಕೆಟ್ ವಿತರಣೆ ಮಾಡಲಾಯಿತು. ಸಿಎಸ್ಆರ್ ಫಂಡ್ ಅಲ್ಲಿ ಏನು ನಮ್ಮ ಪೊಲೀಸ್ನವರ ಗಮನದಲ್ಲಿ ಇಟ್ಕೊಂಡು ರೇಡಿಯಂಟ್ ಜಾಕೆಟ್ಗಳನ್ನು ಕೊಡುವಂಥದ್ದು, ಸೇಫ್ಟಿ ಜಾಕೆಟ್ಗಳನ್ನು ಕೊಡುವಂಥದ್ದು, ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ವೇರಿಂಗ್ ಜಾಕೆಟ್ ಅನ್ನು ಕೊಡುವಂತ ಅವರ ಅಭಿಲಾಷೆ ಏನಿದೆ, ನಿಜಕ್ಕೂ ನಾವು ಅವರನ್ನ ಅಭಿನಂದಿಸ್ತೇವೆ. ಬುಧವಾರ ಆಸ್ಪತ್ರೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುರಕ್ಷತಾ ಜಾಕೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಮಾತನಾಡಿ, ಈ ಒಂದು ಜರ್ನಿ ಮುಂದುವರಿಬೇಕಾದ್ರೆ ನಮ್ಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಜರ್ಕಿನ್ಸ್ ಕೊಡ್ತಾ ಇದೀವಿ. ಇದು ನಿಮ್ಮ ಕ್ರೈಮ್ ಪೊಲೀಸ್ಗೆ, ಅವ್ರಿಗೆ ನೈಟ್ ಎಲ್ಲ ಓಡಾಡ್ತಾರೆ ನೋಡಿ, ಬೈಕ್ ಅಲ್ಲೆಲ್ಲ ಓಡಾಡ್ತಾರಲ್ಲ, ಅವ್ರಿಗೆ ಜರ್ಕಿನ್ಸ್ ಕೊಡ್ತಾ ಇದೀವಿ ಬ್ಯಾಂಗ್ಳೂರ್ ಸೆಂಟ್ರಲ್ ಮಾತ್ರ. ಸೊ ನೆಕ್ಸ್ಟ್ ಇಯರ್ ನಾವು ಕಾನ್ಸಂಟ್ರೇಟ್ ಮಾಡಿ ಬೇರೆ ಡಿಸ್ಟ್ರಿಕ್ಟ್ಸ್ ಕೊಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಫಂಕ್ಷನ್ ಅರೇಂಜ್ ಮಾಡ್ಕೊಂಡಿದೀವಿ, ಸೊ ದಟ್ ನಿಮ್ಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ. ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಮಾತನಾಡಿ, ಕಾಂಗ್ರೂ ಕೇರ್ ಆಸ್ಪತ್ರೆ ಉತ್ತಮ ಆರೋಗ್ಯ ಸೇವೆ ನೀಡುವ ಜೊತೆಗೆ ಸಮಾಜದಲ್ಲಿ ಹೆಚ್ಚು ಜವಾಬ್ದಾರಿ ಇರುವ ಪೊಲೀಸ್ ಸಿಬ್ಬಂದಿಗಳನ್ನು ಗುರುತಿಸಿ ಸುರಕ್ಷಾ ಕವಚ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಪೊಲೀಸ್ನವರಿಗೆ ಅವಧಾನದ ಕಷ್ಟ ಇತ್ತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೂ ಕೇರ್ನ ಸಂಸ್ಥೆಯವರು ಡಾಕ್ಟರ್ ಶೇಖರ್ ಸುಬ್ಬಯ್ಯನವರು, ಅವರ ಆಡಳಿತ ಮಂಡಳಿ ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಒಂದು ರೇಡಿಯಂಟ್ ಜಾಕೆಟ್ ಮತ್ತು ಇನ್ನಿತರ ಒಂದು ಸವಲತ್ತುಗಳನ್ನು ಅವರ ಒಂದು ಸೇಫ್ಟಿಗೋಸ್ಕರ ಕೊಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಗರಿಕರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇರೋದಕ್ಕೆ ನಮ್ಮ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಮತ್ತು ಅವರ ತಂಡದವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಮಾತನಾಡಿ, ಡಾಕ್ಟರ್ ಶೇಖರ್ ಸುಬ್ಬಯ್ಯರವರು ರಾಮನಗರದಲ್ಲಿ ಸುಸಜ್ಜಿತವಾಗಿ ಕಾಂಗ್ರೂ ಕೇರ್ ಆಸ್ಪತ್ರೆ ನಿರ್ಮಾಣ ಮಾಡಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕೊಡುವುದರ ಜೊತೆಗೆ ಇಂದು ಪೊಲೀಸ್ ಸಿಬ್ಬಂದಿಗಳಿಗೆ ವೆದರ್ ಪ್ರೂಫ್ ಜಾಕೆಟ್ ವಿತರಣೆ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಅತಿ ಅವಶ್ಯಕವಾದಂತಹ ಒಂದು ವ್ಯವಸ್ಥೆ ಇಲ್ಲಿ ನಮಗೆ ವಿಶೇಷವಾಗಿ ಫರ್ಟಿಲಿಟಿ ಮತ್ತೆ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ಬೇಕಾಗಿತ್ತು. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸೇವೆಯನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಜನರು ನನಗೆ ಹೇಳಿದ್ರು. ಆದ್ರೆ ಒಂದು ನಾನು ನಮ್ಮ ಶೇಖರ್ ಸುಬ್ಬಯ್ಯನವ್ರಿಗೆ ಹೇಳಿದೆ, ಸ್ವಲ್ಪ ಕಾಸ್ಟ್ಲಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದೆ. ಅದಕ್ಕೆ ಕೇಳ್ತಾ ಇದ್ರು ಡಿಸ್ಕೌಂಟ್ ಎಲ್ಲರೂ ಕೇಳಬೇಡಿ ಅನ್ಬೋದು. ಈಗಲೇ ಲಾಸಲ್ಲಿ ಇದ್ದೀನಿ ನಾನು. ಸುಮಾರು 1.5 ಕೋಟಿ ಲಾಸ್ ಮಾಡಿಕೊಂಡು ನಾನು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಬಹಳ ಒಳ್ಳೆಯ ಆತ್ಮವನ್ನ, ಒಂದು ಶುದ್ಧವಾದಂತ ಒಂದು ಇದನ್ನ ಇಟ್ಟು ಸೇವೆಯನ್ನ ಸಮಾಜದಲ್ಲಿ ಕೊಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಇವತ್ತು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ, ಒಂದು ಕಾಳಜಿ, ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರಿಗೆ ಒಂದು ಲೈಫ್ ಜಾಕೆಟ್ ಅನ್ನು ಕೊಡ್ತಾರೆ. ಬಹಳ ಸಂತೋಷ ಆಯ್ತು. ಈ ರೀತಿ ನಾವೆಲ್ಲರೂ ಕೂಡ ಸಮಾಜದ ಬಗ್ಗೆ ಕಾಳಜಿಯನ್ನು ಇಡುವಂತಹದ್ದು ಬಹಳ ಕಡಿಮೆ. ಇವತ್ತು ಈ ಆರೋಗ್ಯ ವ್ಯವಸ್ಥೆಗಳು ಇದ್ದು ಜೊತೆಯಾಗಿ ಸಮಾಜದ ಬಗ್ಗೆ ಕಾಳಜಿ ಇಟ್ಟು ನಮ್ಮ ಎಲ್ಲ ಇಡೀ ಜಿಲ್ಲೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸುಮಾರು ಒಂದೊಂದು ಲೈಫ್ ಜಾಕೆಟ್ ಒಂದು 2,500 ಅಂತ ಎಲ್ರಿಗೂ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಕೊಡಿಸ್ತಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಒಂದು ಸೇವೆ. ನಾನು ನಿಮ್ಮೆಲ್ಲರೂ ಪರವಾಗಿ, ನಮ್ಮ ಜಿಲ್ಲೆಯ ಅಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವರಿಗೆ. ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಟಿವಿ ಸುರೇಶ್, ಸಂಚಾರಿ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಲ್ಲಾವುದ್ದೀನ್, ಐಜೂರು ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಚಾರ್ಜ್ ಪ್ರಕಾಶ್ ಸೇರಿದಂತೆ ಆಸ್ಪತ್ರೆ ವೈದ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಇದ್ದರು. ನಾವು ಕಾಂಗ್ರೂ ಕೇರಿಂದ ನಾವು ಇದೊಂದು CSR ಫಂಡಿಂಗ್ ಅಂತ ಎವ್ರಿ ಇಯರ್ ಮಾಡ್ತಾ ಇದ್ದೀವಿ. ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇದರಲ್ಲಿ ನಮ್ಗೆ ಏನೊಂದು ಮಿನಿಮಲ್ ಪ್ರಾಫಿಟ್ ಬಂದಿರುತ್ತೆ ಅದನ್ನ ಶೇರ್ ಮಾಡಬೇಕು ಕಮ್ಯುನಿಟಿಗೆ. ಆ ಒಂದು ರೀತಿಯಿಂದ ನಾವೀಗ ಪೊಲೀಸ್ನ ಐಡೆಂಟಿಫೈ ಮಾಡಿ, ಟ್ರಾಫಿಕ್ ಪೊಲೀಸ್ನ ಎಸ್ಪೆಷಲಿ, ಬಿಕಾಸ್ ಅವರು 12 hours ಜಾಬ್ ಮಾಡ್ತಾರೆ, ಮಳೆ ಚಳಿ ಬಿಸಿಲು ಎಲ್ಲದರಲ್ಲೂ ವರ್ಕ್ ಮಾಡ್ತಾ ಇರ್ತಾರೆ.
ಹಾಗಾಗಿ ಆಲ್ ವೆದರ್ ಪ್ರೂಫ್ ಜಾಕೆಟ್ಸ್ ಅಂತ ರೇಡಿಯಮ್ ಜಾಕೆಟ್ಸ್ ಕೊಟ್ಟಿದ್ದೀವಿ. ಚಳಿಯಲ್ಲೂ ಹಾಕ್ಕೋಬೋದು, ಸಮ್ಮರಲ್ಲೂ ಹಾಕ್ಕೋಬೋದು, ಅವ್ರಿಗೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಆ ರೀತಿ ನಾವು ಅವ್ರನ್ನ ಇವತ್ತು ಇನ್ವಾಲ್ವ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಜಾಕೆಟ್ಸ್ನ. ಇದು ರಾಮನಗರ ಡಿಸ್ಟ್ರಿಕ್ಟ್, ಎಂಟೈರ್ ಡಿಸ್ಟ್ರಿಕ್ಟ್ ಟ್ರಾಫಿಕ್ ಪೊಲೀಸ್ ಕೊಟ್ಟಿದ್ದೀವಿ. ನಿನ್ನೆ ಬೆಂಗಳೂರಲ್ಲಿ, ನಮ್ಮ ವೆಸ್ಟ್ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ, ರೀಸೆಂಟಾಗಿ ಮೈಸೂರಲ್ಲಿ ಕೊಟ್ಟಿದ್ವಿ, ಇನ್ನು ಮುಂದೆ ಮಂಡ್ಯಲ್ಲೂ ಕೊಡ್ತೀವಿ. ಸೊ ಎಲ್ಲೇ ಡಿಸ್ಟ್ರಿಕ್ಸಲ್ಲಿ ನಮಗೆ ಪೇಷಂಟ್ಸ್ ನಮಗೆ ಹಾಸ್ಪಿಟ್ಲ್ ಇನ್ವಾಲ್ವ್ ಆಗಿದ್ದಾರೋ ಅಲ್ಲೆಲ್ಲ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ. ಟೋಟಲ್ ಒಂದು 1000 ಟ್ರಾಫಿಕ್ ಪೊಲೀಸ್ಗೆ ನಾವು ಈ ಒಂದು ಜಾಕೆಟ್ಸ್ ಕೊಟ್ಟಿದ್ವಿ, ಆಲ್ ವೆದರ್ ಜಾಕೆಟ್ಸ್. ಇದು ನಾವು ಡೆಲ್ಲಿಯಿಂದ ಸೋರ್ಸ್ ಮಾಡಿದ್ವಿ, ಆಗಲೇ ಹೇಳ್ದಂಗೆ 3M ಕಂಪ್ನಿಯಿಂದ. ಸೊ ಇಲ್ಲಿ ರಾಮನಗರ, ಚನ್ನಪಟ್ಟಣ, ಬಿಡದಿ ಆ್ಯಂಡ್ ಕನಕಪುರ ಆ್ಯಂಡ್ ಮಾಗಡಿಯಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲ, ಬಟ್ ಅದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾನು ಈ ಮೂಲಕ ಏನು ಹೇಳಬೇಕು ಅಂದರೆ, ಕ್ಯಾಂಗ್ರೂ ಕೇರ್ ಇದು ಒಂದು 10 ಇಯರ್ಸ್ ಆಗಿದೆ. ಇದು ಡಾಕ್ಟರ್ಸ್ ಡ್ರಿವನ್ ಹಾಸ್ಪಿಟಲ್, ಇದು ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲ. ನಾವಿಲ್ಲಿರೋ ಏನು ಸರ್ವಿಸ್ ಕೊಡ್ತಾ ಇದ್ದೀವಿ, ಇದು ಇಲ್ಲಿರೋ ಲೋಕಲ್ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಪೀಡಿಯಾಟ್ರಿಕ್ಸ್ ಆ್ಯಂಡ್ OBG ಸಬ್ ಸ್ಪೆಷಾಲಿಟೀಸ್ ಎಲ್ಲನೂ ಇದೆ. ಇಲ್ಲಿ ಇನ್ನು ಮುಂದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಎಷ್ಟೊಂದು ಜನ. ಇನ್ನೂ ಹೆಚ್ಚಿನ ನಾವು ಸಬ್ ಸ್ಪೆಷಾಲಿಟಿ ಸರ್ವಿಸಿಗೆ ಕೊಡ್ತೀವಿ, ಎಕ್ಸ್ಟೆಂಡ್ ಮಾಡ್ತಾಯಿದ್ದೀವಿ ಹಾಸ್ಪಿಟಲ್ನ. ಈಗ ಫರ್ಟಿಲಿಟಿನ ಫುಲ್ ಸ್ವಿಂಗ್ ಆಗಿ ದೊಡ್ಡದಾಗಿ ಓಪನ್ ಮಾಡ್ತಾಯಿದ್ವಿ. ಪೀಡಿಯಾಟ್ರಿಕ್ ಆ್ಯಂಡ್ ಅಡಲ್ಟ್ ಡೆಂಟಿಸ್ಟ್ರಿನೂ ಮಾಡ್ತಾಯಿದ್ದೀವಿ, ಕ್ಯಾಂಗ್ರೂ ಕೇರ್ ಡೆಂಟಿಸ್ಟ್ರಿ ಅಂತ. ಸೊ ಇಲ್ಲಿರೋ ಲೋಕಲ್ ಎಂಟೈರ್ ಡಿಸ್ಟ್ರಿಕ್ಕಿಗೆ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀವಿ.